ಈ ಟ್ರೈನೊಳಗೆ ನಿಮಗೆ ಜನರಲ್ ಮತ್ತು ಸ್ಲೀಪರ್ ಬೋಗಿಗಳು ಅರ್ಲಿ ಮಾರ್ನಿಂಗ್ ಟ್ರೈನ್ ಜರ್ನಿ ಇದೆ ನೋಡ್ರಿ. ನನ್ನ ನಾಳೆಗಳು ನೀನೆ ನನ್ನ ನೆನಪುಗಳು ನೀನೆ ನನ್ನ ಕವಿತೆಗಳು ನೀನೆ ನನ್ನ ಕನಸುಗಳು ನೀನೆ ನನಗೆ ದೊರೆತಂತಹ ಅರ್ಥವು. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಭಾಳ ದಿನದಿಂದ ಎಷ್ಟೋ ಜನದ ಬೇಡಿಕೆ ಇತ್ತು ಇದೊಂದು ಟ್ರೈನ್ ಜರ್ನಿ ಮಾಡ್ಬೇಕಂತೇಳಿ. ಯಾವುದು ಸೂಪರ್ ಫಾಸ್ಟ್ ಅಲ್ಲ, ರಾಜಧಾನಿ ಅಲ್ಲ, ದುರಂತ ಅಲ್ಲ, ಬರೀ ಒಂದು ಸಣ್ಣ ಪ್ಯಾಸೆಂಜರ್ ಟ್ರೈನಿಗೆ ಇಷ್ಟು ನೀವು ಡಿಮ್ಯಾಂಡ್ ಇಟ್ಟಿದ್ರಿ. ಹೌದ್ರಿ, ಟೈಟಲ್ ತಮ್ಮನೇಲಿ ನೋಡೆಲ್ಲ ಕಂಡು ಹಿಡಿದಿರ್ತೀರಿ. ಜಸ್ಟ್ ನಾನೀಗದೀನಿ ಹರಿಹರದಿಂದ ಹೊಸಪೇಟೆಗೆ ಹೋಗುವಂಥ ಪ್ಯಾಸೆಂಜರ್ ಟ್ರೈನ್ನ ಕವರ್ ಮಾಡ್ರಿ ಅಂತ ಇದ್ದೀರಿ. ಯಾಕೆ ಹೇಳ್ರಿ, ಹಿಡನ್ ಜಮ್ ಆಫ್ ಕರ್ನಾಟಕ ಈ ರೂಟ ಹರಪನಹಳ್ಳಿ, ಹಗರಿಬೊಮ್ಮನಹಳ್ಳಿ, ಕೊಟ್ಟೂರು ಮೇಲೆ ಹೋಗುವಂಥ ಈ ಸುಂದರವಾದ ರೂಟ ಲಾಸ್ಟ್ನಾಗ ಹೋಗಿ ಮುಟ್ಟುತ್ತೆ ಹೊಸಪೇಟೆದ ತುಂಗಭದ್ರಾ ಡ್ಯಾಮನ್ನು ಒಂದು ರೌಂಡ್ ಹಾಕ್ಕೊಂಡು ಹೊಸಪೇಟೆಗೆ. ಸೊ ಇದ್ರ ಜರ್ನಿ ತೋರಿಸ್ ಅಂಥೇಳಿ ಭಾಳ ದಿನದಿಂದ ಬೇಡಿಕೆ ಬರತೈತೆ. ನಾನು ನೋಡೋಣ ಮಾನ್ಸೂನ್ ಒಳಗೆ ಮಾಡೋಣ ಅಂಥೇಳಿ ವೇಟ್ ಮಾಡೋದಿದ್ದೆ. ಯಾಕಂದ್ರೆ ಪೂರ್ತಿ ರೂಟ್ ಮಸ್ತ್ ಹಚ್ಚ ಹಸಿರಾಗಿರತ್ತೆ ಅಂತೇಳಿ. ನೋಡ್ರಿ ಇಲ್ಲಿ ನಾನೀಗ ಹರಿಹರ ಸ್ಟೇಷನಿಗೆ ಎಂಟ್ರಾಗೀನಿ. ಇದೊಂದು ಎಂಟ್ರಿ ಐತಿ ಇಲ್ಲೇ ಪ್ಲಾಟ್ಫಾರ್ಮ್ಗೆ ಎಂಟ್ರ್ ಆಗೋಕ್ಕಿಂತ ಮೊದಲು. ಯಾಕಂದ್ರೆ ಇದು ರೀಕನ್ಸ್ಟ್ರಕ್ಷನ್ ಮತ್ತು ಪೂರ್ತಿ ಸ್ಟೇಷನದ್ದು ಡೆವಲಪ್ಮೆಂಟ್ ವರ್ಕ್ಸ್ ಇಲ್ಲೇ ನಡೆಯತ್ತವ. ಇದು ಹರಿಹರ ಸ್ಟೇಷನ್ ಅನ್ನೋಕೆ ನಿಮ್ಗೆ ಇಲ್ಲೇ ಪ್ರೂಫ್ ಐತೆ ನೋಡ್ರಿ. ಸೊ ಒಂದನೇ ಪ್ಲಾಟ್ಫಾರ್ಮ್ ಅನ್ಕೋತೀನಿ ನಾನು. ಇದು ಫುಲ್ ಶಾಂತ ಐತೆ ರೀ. ಅಲ್ಲಿ ಮುಂದೆ ಸ್ಟೇಷನ್ದು ರೀಡೆವಲಪ್ಮೆಂಟದ್ದು ವರ್ಕ್ ಎಲ್ಲ ನಡೆಯತ್ತವ. ಸ್ಟೇಷನ್ ದೊಡ್ಡದಾಗೈತೆ ಮಸ್ತ್. ಬರೋ ದಿನಗಳೊಳಗೆ ಇದನ್ನೂ ಒಂದು ಬ್ಯಾಚ್ ಒಳಗೆ ಇನಾಗ್ರೇಟ್ ಮಾಡ್ತಾರೆ ಅಂತೇಳಿ ಅನ್ಕೋತೀನಿ. ಒಂದು ಕ್ಯಾಟ್ರಿಂಗ್ ಸ್ಟಾಲೂ ಇಲ್ಲಿ ಓಪನ್ ಐತಿ ಪ್ಲಾಟ್ಫಾರ್ಮ್ 1 ಒಳಗೆ. ಇದೇನು ಟಿಕೆಟ್ ಕೌಂಟ್ರ್ ಐತಿಲ್ಲ ಇದ್ರ ಬಾಜು. ಜಸ್ಟ್ ನಾನು ಈಗ ಟಿಕೆಟ್ ತೊಗೊಂಬಂದೆ. 40 ರೂಪಾಯಿ ನೋಡ್ರಿ ಬರೀ. ಈಗ ಎಷ್ಟೇ ಟೈಮು 5:30 ಅಂದ್ರೆ 6 ಗಂಟೆಗೆ ನಮ್ಮ ಟ್ರೈನ್ ಬಿಡುತ್ತೆ. ಬೆಳಗ್ಗೆ 6 ಗಂಟೆಗೆ 11:25ಕ್ಕೆ ರೀಚ್ ಆಗೋ ಟ್ರೈನಿಂಗ್ ಕೊಟ್ರೆ 5 ತಾಸು 25 ನಿಮಿಷದ ಜರ್ನಿಗೆ 40 ರೂಪಾಯಿ ನೋಡ್ರಿ. ಅದು ಮತ್ತು ಸ್ಲೀಪರ್ ಕೋಚಸ್ ಹೋದಾವೆ ಈ ಟ್ರೈನ್ ಒಳಗೆ. ಏನೇನು ಅಂತೇಳಿ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲೇನೋ ಪಿಟ್ಲೈನ್ ಒಳಗೆ ಏನೋ ಐತಿ ಗಾಡಿ, ಅಲ್ಲಿಂದ ಬಂದು ಇಲ್ಲಿದೆ ಸೈಡಿಂಗ್ಸ್ ಅಂತ ಒಂದು ಪಿಟ್ಲೈನ್ ಅಂತಲ್ಲ ಸೈಡಿಂಗ್ಸ್ ಐತಿ. ಸೊ ಸೈಡಿಂಗಿಂದ ಬಂದು ಇಲ್ಲಿ ಗಾಡಿ ನಿಂದಿರುತ್ತೆ. ಇದೆ ನೋಡ್ರಿ ಸ್ಟೇಷನದು ಹೊಸ ಬಿಲ್ಡಿಂಗ್. ಇದು ರೆಡಿ ಆಯ್ತು ಅಂತಂದ್ರೆ ಮತ್ತು ಇನ್ಕನ್ವೀನಿಯನ್ಸ್ ಆಗಂಗಿಲ್ಲ. ಪ್ಲಾಟ್ಫಾರ್ಮ್ ನಂಬರ್ 1 ಒಳಗೆ ಬರುತ್ತಂತೇಳಿ ಈಗ ಜಸ್ಟ್ ಅನೌನ್ಸ್ಮೆಂಟ್ ಆಯಿತು. ಟೈಮ್ ನೋಡ್ಬೋದು ನೀವು ಇಲ್ಲಿ 5:36. ಈಗ ಗಾಡಿ ಶಂಟಿಂಗ್ ಆಗತ್ತೈತೆ ರೀ. ಭಾಳ ಸ್ಲೋ ಆಗಿ ಬರತ್ತೈತಿ. ಸಾರಿ, ಇದು ಎಂಡಿಗೆ ಇದೆ ಲಾಸ್ಟ್. ಅಲ್ಲಿ ಮುಂದೆ ನಿಮಗೆ ನೋಡೋಕೆ ಸಿಗಂಗಿಲ್ಲ. ಒಂದು ಸ್ವಲ್ಪ ಮುಂದೆ ನೋಡ್ಬೇಕು ನೀವು ದಾವಣಗೆರೆ ಎಂಡ್ ಒಳಗೆ. ಸೊ ಈ ಗಾಡಿದ ರೇಕ್ ಶೇರಿಂಗ್ ಐತಿ. ಹುಬ್ಬಳ್ಳಿ ಸಿಂಧನೂರು ಬೆಂಗಳೂರು ಹೊಸಪೇಟೆ ಹರಿಹರ ಜೊತೆ. ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗೆ ಇದು ವರ್ಕ್ ಆಗತ್ತೆ ಅಂತೇಳಿ. ರೇಕ್ ಶೇರಿಂಗದ್ದು ಒಮ್ಮೆ ಹೋಗಿ ಎಲ್ಲಾರು ಒಂದು ಕಡೆ ಸೀಟ್ ಹಿಡ್ಕೊಂಡು ಕುಂತು ಬಿಡೋಣಂತ. ಈ ಟ್ರೈನೊಳಗೆ ನಿಮಗೆ ಜನರಲ್ ಮತ್ತು ಸ್ಲೀಪರ್ ಬೋಗಿಗಳು ಮಿಕ್ಸ್ ನೋಡೋಕೆ ಸಿಗ್ತಾವೆ. ನಮಗೆ EMD ಲೀಡ್ ಐತಿ ಕತ್ತಲಾಗ ಏನು ಕಾಣೋದೀಗ. ಸೊ ಕರ್ವ್ ಒಳಗದು ಇದ್ದಾಗ ಇಲ್ಲಾಂದ್ರೆ ರಿವರ್ಸಲ್ ಆಗುತ್ತೆ ಮುಂದೆ ಒಳಗದು ತೋರಿಸ್ತೀನಿ. ಸೊ ನೋಡ್ರಿ ಎಷ್ಟು ಮಸ್ತ್ ಮಾರ್ನಿಂಗ್ ಆಗತ್ತೈತಿ ಇಲ್ಲಿ. ಶುಭ ಮುಂಜಾನೆ ಅನ್ಕೊಂಡು ನಾವು ಎಂಟ್ರಾಗ್ಯಾನಂತ ಕೋಚ್ ಒಳಗೆ. ನಾನೀಗ ಕುಂದಿರ್ತೀನಿ S3 ಒಳಗೆ. ಸೊ ನೋಡ್ರಿ ಟಿಪಿಕಲ್ ICF ಇಂಟೀರಿಯರ್ಸ್. ನಾನು ಇದ್ರೊಳಗೆ ತೋತೀನಿ ಒಂದು ಮಿಡಲ್ ಇರುವಂಥ ಸೈಡ್ ಲವರ್. ಸೊ ಇದನ್ನು ತೊಗೊಳಂತ 40 ಇಲ್ರಿ, 39-40 ಇಷ್ಟ ಆಗತ್ತೆ. ಹಂಗೆ ಮಿಡಲ್ ಒಳಗಿರುತ್ತೆ, ಆರಾಮಾಗಿ ಕುಂದಿರ್ಬೋದು. ಚಿಕ್ಕಿದ್ದವ್ರೆ ಜಲ್ದಿ ಬಂದು ಕುಂದಿರೋದು ಇಲ್ಲ. ಲೈಟ್ಸ್ ಆನ್ ಮಾಡಿ ಕರೆಕ್ಟ್ 6 ಗಂಟೆಗೆ ನಮ್ಮದು ಸಿಗ್ನಲ್ ಸಿಗ್ತದೆ ಡಿಪಾರ್ಚರಿಗೆ. ಇಲ್ಲೇ ಬೆಂಗಳೂರಿನಿಂದ ಸಿನ್ನೂರಿಗೆ ಹೋಗುವಂಥ ಎಕ್ಸ್ಪ್ರೆಸ್ನು ಅರೈವ್ ಆಯ್ತು ನೋಡ್ರಿ. ನಮಗಿಂತ ಮೊದಲು ಬಿಟ್ಟಿರ್ತಿದ್ದ, ಬಟ್ ನಮಗಿಂತ ಲೇಟಾಗಿ ಬರುತ್ತೆ.
ಹೆಸರಿಘಟ್ಟ ಎಕ್ಸ್ಪ್ರೆಸ್ ಬಟ್ ಪ್ಯಾಸೆಂಜರ್ ಇದೆ. ಹೊಸಪೇಟೆ ಲೈನ್ನ ಇಲ್ಲಿಂದ ಡಿಪಾರ್ಚರ್ ಆಗ್ಬಿಡ್ಕ ಅಮರಾವತಿ ಕಾಲೋನಿ ಜಂಕ್ಷನ್ ಅಂತ ಬರುತ್ತೆ. ಅಲ್ಲಿಂದ ಲೆಫ್ಟ್ ತೊಗೊಂಡ್ಗುಡ್ಕನ ಐತಿ. ಬಟ್ ಟ್ರೈನ್ ದಾವಣಗೆರೆ ಹೋಗಿ ದಾವಣಗೆರೆಯಿಂದ ತೋಳು ಹುಣಸೆಯಿಂದ ರಿವರ್ಸಲ್ ಒಳಗೆ ಬರುತ್ತೆ. ಮುಂದೆ ಎಲ್ಲೂ ಸ್ಟಾಪ್ ಮಾಡಲ್ಲ, ಡೈರೆಕ್ಟ್ ಅಮರಾವತಿ ಕಾಲೋನಿ ನಿಂತ ಆಮೇಲೆ ಆ ರೂಟ್ನ ತೊಗೊಳುತ್ತೆ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಎಲ್ಲ ಕಡೆಯಿಂದನೂ ನೀವು ನೋಡಿದ್ರೆ. ಈ ಟೈಪ್ ನಾನು ನೋಡಿದ್ದೆ ಕಾಮಾಖ್ಯೆಯಿಂದ SMT ಬೆಂಗಳೂರಿಗೆ ಬರುವಂಥ AC ಎಕ್ಸ್ಪ್ರೆಸ್ ಒಳಗೆ. ಅದೇನು ಮಾಡ್ತಿತ್ತು, ದುರ್ಗಾಪುರ ಅನ್ನೋ ಊರಿಗೆ ಹೋಗಿ ವಾಪಸ್ ರಿವರ್ಸಲ್ ಹಾಕೊಂಡು ಅದು ಮುಂದಿನ ಜರ್ನಿ ಕಂಟಿನ್ಯೂ ಮಾಡ್ತಿತ್ತು ಆಸನ್ಸೋಲಿಗೆ. ಸೊ ಹಂಗೆ ಒಂದು ನೆನಪಾಗತ್ತೆ. ಇದು ಹಂಗೆ ಮಾಡುತ್ತೆ ನೋಡ್ರಿ. ದಾವಣಗೆರೆಗೆ ಹೋಗೋದು ಮುಂದೆ ಅಷ್ಟು ಸ್ಟಾಪ್ ಆಗುತ್ತೆ, ಬರೋದು ಮುಂದೆ ಸ್ಟಾಪ್ ಆಗಂಗಿಲ್ಲ ದಾವಣಗೆರೆಗೆ. ಅರ್ಲಿ ಮಾರ್ನಿಂಗ್ ಟ್ರೈನ್ ಜರ್ನಿದ ಬ್ಯೂಟಿನೇ ಇದೆ ನೋಡ್ರಿ. ವಾವ್, ನಂದು ಪೂರ್ತಿ ಕೋಚ್ ಒಳಗೆ ಲಿಟ್ರಲಿ ನಾ ಒಬ್ಬ ಅದನ್ರಿ. ತೋರ್ಸಂತಡ್ರಿ ನಿಮ್ಗೆ. ಹರಿಹರಿಂದ ಜಸ್ಟ್ ಡಿಪಾರ್ಟ್ ಆಗುವಷ್ಟೊತ್ತಿಗೆ ನಿಮ್ಗೆ ತೋರ್ಸತ್ತನ ನಾನು. ಇದು ನಂದ ಬ್ಯಾಗ್. ಸೊ ನೋಡ್ರಿ, ಇಲ್ಲಿ ಯಾರೂ ಇಲ್ಲ, ಲಿಟ್ರಲಿ ಯಾರಂದರೆ ಯಾರೂ ಇಲ್ಲ ಈ ಟ್ರೈನ್ ಒಳಗೆ. ಪೂರ್ತಿ ಖಾಲಿ ಆಗೋತಂತಿದೆ. ನಾನು ನಮ್ಮ ಪ್ರೀತಮ್ ಬೈ ಇದ್ರಲ್ಲ, ಅವ್ರಿಗೆ ಕೇಳಿದ್ದೆ. ಅವ್ರು ಜರ್ನಿ ಮಾಡಿದಾಗ ಪ್ರೀತಮ್ ಫ್ರೇಮ್ಸ್ ಅಂತ ಏನಿದ್ರಲ್ಲ, ನನ್ನ ಜೊತೆ ಇನ್ನೂ ಕಾಂಟ್ಯಾಕ್ಟ್ ಅದಾರ ಅವ್ರ. ಸೊ ಅವ್ರ ಏನೋ ರೀಸನ್ಸಿಂದ ಅವ್ರು ವಿಡಿಯೋ ಮಾಡಿಬಿಟ್ರೆ. ಬಟ್ ಅವ್ರು ಹೋದಾಗ ಕೇಳಿದ್ದೆ, ಅವ್ರು ಹೇಳಿದ್ರೆ ಹಿಂಗೆ ಆರಾಮ್ ಖಾಲಿ ಆಗೋದು ಗಾಡಿ ಅಂತ ಹೇಳಿ. ದಾವಣಗೆರೆ ಸೈಡ್ ಹೋಗೋದು ಮುಂದೆ ಅಮರಾವತಿ ಕಾಲೋನಿ ಜಂಕ್ಷನ್ನ ನಾವು ಸ್ಕಿಪ್ ಮಾಡ್ತೇವೆ. NTS ಒಳಗೆ ಅಮರಾವತಿ ಕಾಲೋನಿ ಜಂಕ್ಷನ್ನ ಸ್ಕಿಪ್ ಅಂತ ಕೊಟ್ಟಾರ್ರಿ. ಬಟ್ ತರಬೇತಿ ಈಗ ದಾವಣಗೆರೆಗೆ ಹೋಗೋ ಸೈಡ್. ಅಷ್ಟೇನು ಕ್ರೌಡ ಇಲ್ಲ ನೋಡ್ರಿ ಪ್ಲಾಟ್ಫಾರ್ಮ್ ಒಳಗೆ ಈ ಟ್ರೈನಿಗೆ. ಇದೀಗ 2ನೇ ನಂಬರ್ ಪಟ್ಟಣದಲ್ಲಿರುವ ಹರಿಹರ ಬಸ್ಸು ಪ್ಯಾಸೆಂಜರ್ ಗಾಡಿಯನ್ನು ಯಾವುದೇ ಪ್ರಯಾಣಿಕರು ಹಳಿಗಳನ್ನು ದಾಟಿ ಹತ್ತಬಾರದು ವಿನಂತಿ. ಈ ರೈಲುಗಾಡಿಯು ಪ್ರಯಾಣಿಸಿಗೆ ಹೋಗಿ ವಾಪಸ್ 7 ಗಂಟೆಗೆ 1ನೇ ನಂಬರ್ ಪ್ಲಾಟ್ಫಾರ್ಮ್ಗೆ ಹೊರಡಲಿದೆ. ಓ, ಇದು ತೋಳು ಹುಣಸೆಗೆ ಹೋಗಿ ವಾಪಸ್ ರಿವರ್ಸ್ ಬರ್ತ ಮುಂದೆ ನಿಂದಿರುತ್ತಂತ್ರಿ. ಸೊ 1ನೇ ಪ್ಲಾಟ್ಫಾರ್ಮ್ ಒಳಗೆ ಇದ್ದದ್ದು ಅನೌನ್ಸ್ಮೆಂಟ್ ಆಗಿರ್ಬೇಕಾ. ಅದಕ್ಕೆ ಇವ್ರು ಹೇಳತ್ತಾರೆ ಪಟ್ ಅಂತ 2ನೇ ಪ್ಲಾಟ್ಫಾರ್ಮ್ಗೆ ಹೋಗಿ ಯಾರೂ ಹತ್ತಕ್ಕೆ ಹೋಗ್ಬೇಡ್ರಿ, ಅದು 1ನೇ ಪ್ಲಾಟ್ಫಾರ್ಮಿಗೆ ಬರತ್ತಂತ ಹೇಳಿ. ಸೊ ಅದಕ್ಕೆ ಯಾರೂ ಇಲ್ಲರಿ ಇಲ್ಲೇ, ಇಲ್ಲಾಂದ್ರೆ ಜನ ಕ್ರೌಡ್ ಇರ್ತಿತ್ತು. ಸೊ ತೋಳು ಹುಣಸೆಗೆ ಹೋಗಿ ಏನು ರಿವರ್ಸಲ್ ಆಗಿ ಬರುತ್ತಲ್ಲ, ಸೊ ಅವಾಗ ನೀವೆಲ್ಲ ಹತ್ಗೋರಿ ಅಂತೇಳಿ ಅನೌನ್ಸ್ಮೆಂಟ್ ಆಯ್ತು. ನೀವು ಹಂಗೆ ಮಾಡ್ರಿ ಅಂತೇಳಿ ಅನ್ಕೋದ ನಾನು. ಸೊ ಇದು ನೋಡ್ರಿ ಅದು ಪ್ಲಾಟ್ಫಾರ್ಮ್. ಸೀಟ್ ಚೇಂಜ್ ಮಾಡಿದೆ ರೀ, ಎಮರ್ಜೆನ್ಸಿ ವಿಂಡೋ ತೊಗೊಂಡೆ. ಸೊ ಅಲ್ಲಿ ಲೈಟ್ಸ್ ಆಫ್ ಮಾಡಿ ಬಂದೆ, ಇಲ್ಲಿ ಆನ್ ಮಾಡಿದ್ದೆ. ಇದೇ ತೋಳ ಹುಣಸೆ ಸ್ಟಾಪ್ ಒಳಗೆ ನಾನು 20 ನಿಮಿಷ ಸ್ಟಾಪ್ ಕೊಟ್ರೆ ನೋಡ್ರಿ, ಲೋಕೋ ರಿವರ್ಸಲ್ಲಿಗೆ. ಇದನ್ನು ದಾವಣಗೆರೆ ಒಳಗೂ ಮಾಡ್ಬೋದಿತ್ತು ಇವ್ರು, ಬಟ್ ಯಾಕೆ ಮಾಡತ್ತಿಲ್ಲ ಅದು ಗೊತ್ತಿಲ್ಲ. ಬಟ್ ದಾವಣಗೆರೆ ಒಳಗೆ 2 ಪ್ಲಾಟ್ಫಾರ್ಮ್ ಅದಾವಲ್ಲ, ಕಂಜೆಷನ್ ಆಗ್ಬಾರ್ದು ಅಂಥೇಳಿ ಮೇ ಬಿ ಇಲ್ಲೇ ಈ ಗಾಡಿನ ತೊಗೊಂಬರ್ಬೋದು. ಇದೆ ನೋಡ್ರಿ ನಮ್ಮದು ಲೋಕೋ 40247 WDP 4D ಈಗ ರಿವರ್ಸಲ್ಲಿಗೆ ಹೊಂಟೈತೆ. 7 ಗಂಟೆಗೆ ಡಿಪಾರ್ಟ್ ಆದ್ವಿ ನಾವೀಗ. ವೆದರ್ ನೋಡ್ರಿ ಇಲ್ಲೇ ಆ ಸೈಡ್ ಅಂತೂ ಮಸ್ತ್ ಮಳೆ ಆಗೋದು ಐತಿ. ಎಷ್ಟು ಮೋಡ್ ಹಾಕೈತಿ ಇಲ್ಲಿ. ವಾವ್, ವಾಸ್ಕೋ ಯಶವಂತಪುರ. ಹೋಗೋದು ಒಂದು ಪ್ಲಾಟ್ಫಾರ್ಮ್ 2ಗೆ, ಬರೋದು ಮುಂದೆ ಪ್ಲಾಟ್ಫಾರ್ಮ್ 1ಗೆ. ಈಗ ಒಂದಿಟ್ಟು ಸ್ವಲ್ಪ ಕ್ರೌಡ್ ಜಾಸ್ತಿ ಆಯ್ತು ನೋಡ್ರಿ ಇಲ್ಲಿ. ಲಿಟ್ರಲಿ ನಿಮ್ಗೆ ಆಗಲೇನೂ ತೋರಿಸಿದೆ ನನಗೆ ಕ್ರೌಡ್, ಈಗೂ ತೋರ್ಸೋತಾನೆ ನೋಡ್ರಿ. 2 ನಿಮಿಷ ಸ್ಟಾಪ್ ಐತಿ ಇಲ್ಲಿ. 2 ನಿಮಿಷ ಸ್ಟಾಪ್ ಐತಿ ದಾವಣಗೆರೆ ಒಳಗೆ. ಬಟ್ ಕ್ರೌಡ್ ಅಂತೂ ಹೆವಿ ಇತ್ತು ರೀ ಹೊಸಪೇಟೆಗೆ ಹೋಗಕ್ಕೆ. ಇವತ್ತು ಮೊದಲ ಸಂಡೇ ಬೇರೆ, ಅದಕ್ಕೆ ಕ್ರೌಡ್ ಜಾಸ್ತಿ ಅನ್ಕೋತಾನೆ ನಾನು.
ಇದೇ ಸ್ಟೇಷನ್ ನೋಡ್ರಿ, ಅಮರಾವತಿ ಕಾಲನಿ ಜಂಕ್ಷನ್. ಸ್ಟೇಷನ್ ಒಳಗೆ ಮಸ್ತ್ ಗಿಡ ಎಲ್ಲ ನೆಟ್ಟಾರ. ಇದು ಮೇನ್ ಲೈನ್ ಸ್ಟೇಷನ್ನ. ಇಲ್ಲಿ ಯಾವುದೂ ಟ್ರೈನ್ಗಳು ಸ್ಟಾಪ್ ಆಗೋಲ್ಲ. ಜಸ್ಟ್ ಹರಿಹರ ಹೊಸಪೇಟೆ ನಡಕ್ಕೆ ಅಂದ್ರೆ ಇದು ದಾವಣಗೆರೆಯಿಂದ ಹೊಸಪೇಟೆ ನಡಕ್ಕೆ ಹೋಗುವಂಥ ಟ್ರೈನ್ಗಳು ಅಷ್ಟೇ ಇಲ್ಲೇ ಸ್ಟಾಪ್ ಆಗ್ತಾವೆ. ಸಿಗ್ನಲ್ ಆಗೇ ಬಿಡುತ್ತೆ ನೋಡ್ರಿ, ಒಂದು ನಿಮಿಷ ಸ್ಟಾಪ್ ಇತ್ತು. ವಾಪಸ್ ಬರೋದು ಮುಂದೆ ಅಷ್ಟೇ ನೀವು ಬೋರ್ಡ್ ಆಗಕ್ಕೆ ಪರ್ಮಿಷನ್ ಐತಿ, ಹೋಗೋದು ಮುಂದೆ ಪರ್ಮಿಷನ್ ಇಲ್ಲ. ಹುಬ್ಬಳ್ಳಿ ಬೆಂಗಳೂರು ಮೇನ್ ಲೈನಿಂದ ನಾವು ಸಪ್ರೇಟ್ ಆದೀವಿ ನೋಡ್ರಿ ಇಲ್ಲಿ. ಈ ಟ್ರೈನ್ ಒಳಗೆ ಏನೂ ಸಿಗಲ್ಲ ಅಂತ ಹೇಳಿದ್ದಾರೆ ರೀ. ಬಟ್ ಇಡ್ಲಿ ವಡ ದೋಸೆ ಟೀ ಎಲ್ಲ ಬರೋದಿಲ್ಲ. ಇದೇ ಸ್ಟ್ರೆಚ್ ಒಳಗೆ ವಿಂಡ್ ಮಿಲ್ಸ್ ಜಾಸ್ತಿ ನೋಡಕ್ಕೆ ಸಿಗುತ್ತೆ ಅಂತ ಹೇಳಿ ಕೇಳ್ಪಟ್ಟಿದ್ದೆ. ಬಟ್ ಈಗ ನೋಡೋದನ್ನು ನೋಡ್ರಿ. ಇದ ಈ ರೂಟದ ಫಸ್ಟ್ ಆಫಿಷಿಯಲ್ ಸ್ಟಾಪ್ ನೋಡ್ರಿ, ತೆಲಿಗಿ ಅಂಥೇಳಿ. 135 ಕಿಲೋಮೀಟರ್ ಇದ್ದಿದ್ದ ಸೆಕ್ಷನ್ ಐತ್ರಿ. ಅಮರಾವತಿ ಕಾಲನಿ ಜಂಕ್ಷನಿಂದ ವ್ಯಾಸ ಕಾಲನಿ ಜಂಕ್ಷನ್ ಮಟ್ಟ, ಹೊಸಪೇಟೆ ಔಟ್ರ್ ಮಟ್ಟ ಅಂತೇಳಿ ತಿಳ್ಕೊಬೋದು ನೀವು. ಇದ್ರೊಳಗೆ ಮೇನ್ ಸ್ಟೇಷನ್ ಬರ್ತಾವೆ. ಹರಪನಹಳ್ಳಿ, ಹಗರಿಬೊಮ್ಮನಹಳ್ಳಿ, ಕೊಟ್ಟೂರು, ಇವೆಲ್ಲ ಏನು ಸ್ಟೇಷನ್ ಅದಾವಲ್ಲ ಭಾಳ ಸುಂದರ ಅದಾವೆ ರೀ. ಲಿಟ್ರಲಿ ನನಗಂತೂ ಈ ಸ್ಟೇಷನ್ ಕೊಂಕಣ್ ರೈಲ್ವೇಸದು ವೈಬ್ ಕೊಡಾಕೈತೆ ನೋಡ್ರಿ. ಸ್ಟೇಷನ್ ಒಳಗೆ ಸಿಗ್ನಲ್ ಆಗೇ ಬಿಡುತ್ತೆ. ಒಂದು ನಿಮಿಷ ಸ್ಟಾಪ್ ಇತ್ತು, ಸಿಗ್ನಲ್ ಆಗಿಬಿಡ್ತೆ. ಮತ್ತು ಲಿಟ್ರಲಿ ತುಂಗಭದ್ರಾ ಡ್ಯಾಮ್ ಏನು ರಿಸರ್ವರ್ ಐತಲ್ಲ ಅದ್ರದ್ದು ಬಾಜುನ ಹಾದೋಗುತ್ತೆ ಟ್ರೈನ್. ಸೊ ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಈ ರೂಟ್ ಎಕ್ಸಾಕ್ಟೆಡ್ ಇರೋದು ಅದ್ರ ಸಂಬಂಧ, ಮತ್ತು ಎಲ್ಲರೂ ಡಿಮ್ಯಾಂಡ್ ಇಟ್ಟಿದ್ದಾರನ ಅದ್ರ ಸಂಬಂಧ. ಈ ರೂಟ್ ಒಳಗೆ ಲಿಟ್ರಲಿ ಬರೀ 3 ಟ್ರೈನ್ ಅದಾವೆ ರೀ. ಅಂದರೂ ಈ ಸ್ಟೇಷನ್ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡ್ಯಾರ. ಮತ್ತು ಇಲ್ಲೇ ಫೆಸಿಲಿಟೀಸ್ನೂ ಎಲ್ಲ ಅದಾವೆ. ದಿವ್ಯಾಂಗಜನ್ ಟಾಯ್ಲೆಟಿಂದ ಹಿಡ್ಕೊಂಡು ಇನ್ನೂ ಕನ್ಸ್ಟ್ರಕ್ಷನು ನಡೆಯತೈತಿ. ಟೋಟಲ್ 3 ಪ್ಲಾಟ್ಫಾರ್ಮ್ ನೋಡಕ್ಕೆ ಸಿಗ್ತಾವೆ ನೋಡ್ರಿ ಈ ಸ್ಟೇಷನ್ ಒಳಗೆ. ಬಳ್ಳಾರಿ ದಾವಣಗೆರೆ ಡೆಮು, ಮತ್ತು ಹರಿಹರ ಹೊಸಪೇಟೆ ಪ್ಯಾಸೆಂಜರ, ಮತ್ತು ವಿಜಯಪುರ ಯಶವಂತಪುರ ಎಕ್ಸ್ಪ್ರೆಸ್. ಸೊ ಈ ರೂಟ್ ಒಳಗೆ ನಂದು ಆ್ಯಕ್ಚುಲಿ ಮಾತಾಡೋಕ್ಕೆ ಹೋದ್ರೆ ಸೆಕೆಂಡ್ ಟೈಮ. ಬಟ್ ಕವರ್ ಮಾಡತ್ತಿದ್ದೆ ಡೀಟೇಲ್ದಾಗಿ ಫಸ್ಟ್ ಟೈಮ್. ಯಾಕಂತಂದ್ರೆ ನಾನು ಒಮ್ಮೆ ಜರ್ನಿ ಮಾಡಿದ್ದೆ ಕಾಲಾನುಕಾಲ ಹಿಂದೊಳಗೆ. ಯಾವಾಗಂದ್ರೆ ಅರಸೀಕೆರೆದಿಂದ ಒಮ್ಮೆ ಬೋರ್ಡ್ ಮಾಡಿದ್ದೆ ನಾನು ಗದಗ ಮಟ್ಟ ಟ್ರಾವೆಲ್ ಮಾಡೋಕ್ಕೆ. ಬರೀ ಟ್ರಾವೆಲ್ ಮಾಡಿದ್ದೆ, ಅದ್ರ ರೂಟ್ ಒಳಗೆ ಮಾಡಿದ್ದೆ. ಬಟ್ ರೂಟ್ ನಿಮ್ಗೆ ತೋರಿಸಿರ್ಲಿಲ್ಲ ನಾನು. ಇವತ್ತು ನಾವು ಫುಲ್ ಡೀಟೇಲ್ಡಾಗಿ ನೋಡೋಣ ಅಂತ. ಅದು ಮೇನ್ ಸ್ಟೇಷನ್ ಅಷ್ಟೆ. ಮಾನ್ಸೂನ್ ಸೀಸನ್ ಅದ. ಮಾನ್ಸೂನ್ ಸೀರೀಸ್ ಒಳಗೆ ವೆದರು ನಮ್ಗೆ ಕೈ ಕೊಡಂಗಿಲ್ಲ ಅಂತ ಹೇಳಿ ಅನ್ಕೋತೇನೆ ರೀ. ಮಸ್ತ್ ಮೋಡ ಕವಿದ ವಾತಾವರಣ ಅಂತೂ ಐತಿ. ನೋಡಂತ ಮಳೆ ಎಲ್ಲಿ ಬರುತ್ತಂತೇಳಿ. ಲಿಟ್ರಲಿ ನಾವು ಫಾಗ್ ಒಳಗೆ ಹೊಂಟೇವ್ರಿ. ವಾವ್, ಲಿಟ್ರಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದನ್ನು ನಾನು, ಫಾಗ್ ಒಳಗೆ ಹೋಗ್ತೇವೆ ಅಂತೇಳಿ. ನೋಡ್ರಿ ಇಲ್ಲಿ ಹರಪನಹಳ್ಳಿ ಎಂಟ್ರ್ ಆಗೋಕ್ಕಿಂತ ಮೊದಲು ಮಸ್ತ್ ತಂಪನ್ ಗಾಳಿ ಬರತೈತ್ರಿ. ಅದ್ರೊಳಗೆ ಸ್ವಲ್ಪ ಇದು ಅನ್ಸತೈತಿ ಮಳೆ ಹನಿಗಳು. ಮಳೆ ಹನಿ ಹೊಡಿದ್ರಿ. ವಿಂಡ್ ಮಿಲ್ಸಿಗೆ ಎಷ್ಟು ಕ್ಲೋಸ್ ಹೊಂಟವು ನೋಡ್ರಿ ಇಲ್ಲಿ ಹರಪನಹಳ್ಳಿಗಿಂತ ಮೊದಲ. ಇಲ್ಲಿಂದ ಗುಡ್ಡ ಬೆಟ್ಟ.
ಈ ರೂಟ್ ಒಳಗೆ ಬರುವಂಥ ಒನ್ ಆಫ್ ದ ಮೇಜರ್ ಸ್ಟಾಪ್ ಅಂತ ಹೇಳ್ಬೋದು ನೋಡ್ರಿ ಹರಪನಹಳ್ಳಿಗೆ. ಸೊ ಇದು ಕೆಟ್ರ ಮಾಡುತ್ತೆ ವಿಜಯನಗರ ಡಿಸ್ಟಿಕ್, ಹೌದ್ರಿ, ವಿಜಯನಗರ ಡಿಸ್ಟಿಕ್ ಒಳಗಿರುವಂಥ ಹರಪನಹಳ್ಳಿ ತಾಲೂಕು ಅಂತ ಹೇಳ್ಬೋದು ನೀವು. ಸಣ್ಣ ಸಣ್ಣಗೆ ಜಿನಿಗೆ ಅಂದ್ರೆ ಜಿನಿಗೆ ಮಳಿನೂ ಕಾಣೋದು ನೋಡ್ರಿ, ಅಷ್ಟು ಸಣ್ಣಗೆ ಮಳೆ ಆಗತೈತಿ. ಕ್ಯಾಮ್ರಾ ಜಡ್ಜ್ ಮಾಡೋಕ್ಕಾಗತ್ತದನ್ನ, ಇಲ್ಲಾಂದ್ರೆ ತೋರಿಸುತ್ತೆ. ಹಾಂ, ಈಗ ಒಂದು ಸ್ವಲ್ಪ ಕಾಣಾಗತ್ತೆ ನೋಡ್ರಿ, ಇಷ್ಟ ಸಣ್ಣ ಸಣ್ಣಗೆ ಮಳೆ ಆಗತೈತಿ ಈಗ. ಸೊ ಹರಪನಹಳ್ಳಿದ ಎಂಟ್ರಿ ಅಂತೂ ನೋಡ್ರಿ ಭಾರಿ ಮಸ್ತ್ ಇತ್ತು. ಮಳೆ ಜೋರ್ಸೆ ಬಂದ್ರಷ್ಟ ಸಾಕು ನೋಡ್ರಿ. ನನಗೆ 5% ಮಳೆ ಅಂತ ತೋರಿಸಿತ್ತು ನನಗೆ ಆನ್ಲೈನ್ ಒಳಗೆ ನೋಡಿದ್ದೆ. ಅದು 5% ಲೆಕ್ಕಕ್ಕನೇ ಐತಿ. ಒಂದೊಂದು ನಿಮಿಷ ಅಷ್ಟೇ ನಿಂದತ್ತು ನೋಡ್ರಿ, ಎಲ್ಲ ಕಡೆನೇ ಒಂದೊಂದು ನಿಮಿಷ. ಹರಪನಹಳ್ಳಿ ರೈಲ್ವೆ ಸ್ಟೇಷನ್ ಸ್ವಲ್ಪ ಎಲಿವೇಟೆಡ್ ಐತೆ ನೋಡ್ರಿ. ಹೆಂಗೆ ಸಿಂಧನೂರು, ಗಂಗಾವತಿ, ಕಾರಟಗಿ ಎಲ್ಲ ಮಾಡ್ಯಾರಲ್ಲ, ಅಂದ್ರೆ ನೆಲಮಟ್ಟದಕ್ಕಿಂತ ಮ್ಯಾಲೆ ಎಬಿಷ. ಸೊ ಅದ ಲೆಕ್ಕಕ್ಕೆ ಇಲ್ಲೂ ರೈಲ್ವೆ ಟ್ರ್ಯಾಕ್ ಮತ್ತು ರೈಲ್ವೆ ಹಳಿ ಐತಿ. ಒಂದು ಬೆಸ್ಟ್ ಥಿಂಗ್ ಏನಂತಂತಂದ್ರೆ ಇದು ಸಿಂಗಲ್ ಲೈನ್ ಐತೆ ರೀ, ಅಂದ್ರೆ ಮಜಾ ಬರುತ್ತೆ. ಇನ್ನು ಡಬ್ಲಿಂಗ್ದು ಏನಿಲ್ಲ ಇಲ್ಲ, ಬಟ್ ಪ್ಯೂರ್ ಡೀಸೆಲ್ ಸೆಕ್ಷನ್ ಐತಿ. ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಪೋಲ್ಸ್ನು ನೋಡೋಕೆ ಸಿಗ್ತಾವೆ ನಿಮ್ಗೆ. ಬರೀ ಒಂದೇ ಸೈಡ್ ಪ್ಯಾಚಿಗೆ ಹಾಕೊಂತ ಹೋಗ್ಯಾರ. ಮಾನ್ಸೂನ್ ಒಳಗೆ ಟ್ರಾವೆಲ್ ಮಾಡೋ ರೀಸನೇ ಇದೆ ನೋಡ್ರಿ, ನಿಮ್ಗೆ ಎಲ್ಲ ಕಡೆ ಹಚ್ಚ ಹಸರು ನೋಡೋಕೆ ಸಿಗುತ್ತೆ. ಒಂದು ಸ್ವಲ್ಪನೂ ನೀವು ಬೋರ್ ಆಗಂಗಿಲ್ಲ. ಗುಡ್ಡ ಹತ್ತೇವೆ ನೋಡ್ರಿ ನಾನು. ಎಲಿವೇಶನ್ ತೊಳದ ಟ್ರೈನ್. ಈ ರೂಟ್ ಒಳಗೆ ಮೇಜರ್ ಸ್ಟೇಷನ್ ನನಗೆ ಅನ್ಸೋದೆ ಕೊಟ್ಟೂರ ನೋಡ್ರಿ. ಯಾಕಂತಂದ್ರೆ ಇಲ್ಲೈತಿ ಕೊಟ್ಟೂರೇಶ್ವರ ದೇವಸ್ಥಾನ. ಹೌದ್ರಿ, ಕೊಟ್ಟೂರೇಶ್ವರ ಜಾತ್ರೆ ಇರುವಾಗ ಈ ರೂಟ್ ಒಳಗೆ ಈ ಸ್ಟೇಷನ್ಗೆ ಜನ ಭಕ್ತಾದಿಗಳು ಜಾಸ್ತಿ ಬರ್ತಾರೆ ಅಂಥೇಳಿ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರು ಹೆಚ್ಚಿಗೆ ಟ್ರೈನ್ಗಳನ್ನ ಆಪ್ರೇಟ್ ಮಾಡ್ತಾರೆ ರೀ. ಇದು ಈ ಸ್ಟೇಷನದ ಇಂಪಾರ್ಟೆನ್ಸ್ ನೋಡ್ರಿ ಈ ರೂಟ್ ಒಳಗೆ. ಸೊ ಇಲ್ಲೇ ಇನ್ನೊಂದು ಇಂಪಾರ್ಟೆನ್ಸ್ ಏನಂತಂದ್ರೆ ಎಲ್ಲ ಕಡೆ ಒಂದೊಂದು ನಿಮಿಷ ಸ್ಟಾಪ್ ಐತೆ. ಬಟ್ ಈ ರೂಟ್ ಒಳಗೆ ಮಾತಾಡ್ತೇನೆ ನಾನು. ಕೊಟ್ಟೂರಿಗೆ 2 ನಿಮಿಷ ಸ್ಟಾಪ್ ಐತಿ. ಇದೊಂದು ಪ್ರಿಯಾರಿಟಿ ಈ ಸ್ಟೇಷನಿಗೆ ಕೊಟ್ಟಾರ. ಮತ್ತು ಇದೊಂದು ಅಲ್ಲದೆ ನಿಮ್ಗೆ ಈ ಸೈಡನ್ನು ಪ್ಲಾಟ್ಫಾರ್ಮ್ ಇಲ್ಲೇ ನೋಡೋಕೆ ಸಿಗುತ್ತೆ. ಈಗ ಒಂದು ಸ್ವಲ್ಪ ವೆದರ್ ಕ್ಲಿಯರ್ ಆಗೈತಿ, ಸನ್ನಿ ವೆದರ್ ಐತಿ. ಹರಪನಹಳ್ಳಿ ಒಳಗೆ ಮಸ್ತ್ ಮಳೆ ಆಗೋ ಸಂಭವ ಅಂತೂ ಐತ್ರಿ. ಇಲ್ಲಿ ಹಿಂದೆ ನೋಡ್ರಿ, ಇಲ್ಲೇ ಪೂರ್ತಿ ಮೋಡ ಹಾಕಿದೆ ಇಲ್ಲೆಲ್ಲ. ಸೊ ನಾವಿನ್ನು ಮುಂದೆ ಹೋದಂಗೂ ಮೋಡ ಐತಿ, ಜಸ್ಟ್ ಕೊಟ್ಟರು ಒಳಗಿಲ್ಲ. ಇಡ್ಲಿ ಏನು ಬಂದಿತ್ತಲ್ಲ, ಇಡ್ಲಿ ದೋಸೆ ತೊಗೋಬೇಕಂತ ಮಾಡಿದ್ದೆ. ನನ್ನ ಕಡೆ ಕ್ಯಾಶ್ ಇಲ್ಲ, ಅವ್ರ ಕಡೆ ಫೋನ್ಪೇ ಇಲ್ಲ. ಸೊ ಅವರು ಕ್ಯಾಶ್ ಎಷ್ಟು ತೊಗೋತಾನಂತಂದ್ರೆ ಅದಕ್ಕೆ ಮುಂದೆ ಬಂದ್ರೆ ನೋಡ್ರಿ ಆತಂತೇಳಿ ಸುಮ್ಮನೆ ನನಗೆ ನೋಡಿ ನಂತರ ರೂಟ್ ಒಳಗೆ ಏನೇನೆಲ್ಲ ಬರುತ್ತಂತೇಳಿ. ವೆದರ್ ಅಷ್ಟು ಅನ್ಸರ್ಟನ್ ಇರುತ್ತೆ ನೋಡ್ರಿ. ಇಲ್ಲಿ ಎಷ್ಟು ಬಿಸಿಲು ಬಿದ್ದಿತ್ತು. ಈಗ ಲಿಟ್ರಲಿ ಸಂಜೆ 6 ಫೀಲಿಂಗ್ ಬಿಡತೈತಿ, ಬೆಳಗ್ಗಿನ 9ಕ್ಕೆ. ಈಗಿನ ಕತ್ಲು ಆಗೇ ಬಿಡುತ್ತೆ ಅನ್ಬೇಕು ನೋಡ್ರಿ, ಹಂಗಾಗೈತೆ ವೆದರ್ ಇಲ್ಲಿ. ಮಿಡಲ್ ಆಫ್ ದ ಸಿಟಿ ಇರುವಂಥ ರೈಲ್ವೆ ಸ್ಟೇಷನ್ ಇದೊಂದ ನೋಡ್ರಿ ಈ ರೂಟ್ ಒಳಗೆ. ನಾನು ಇಲ್ಲೂ ರಶ್ ಐತಿ. ವೆದರ್ ಮಾತ್ರ ಮಸ್ತ್ ಆಗೈತೆ ರೀ. ಒಂದೀಟು ಮಳೆ ಬರೋದು ನೋಡ್ರಿ, ಸಣ್ಣ ಹಳಿ ಬರತೈತಿ, ಬಟ್ ಮಳೆ ಬರೋದಿಲ್ಲ. ಮಳೆ ಬಂದ್ರೆ ಭಾರಿ ಬೆಸ್ಟ್ ಆಗುತ್ತೆ. ಸೊ ಹಗರಿಬೊಮ್ಮನಹಳ್ಳಿ ಸಿಟಿ ಒಳಗನ ಐತಿ. ಹರಪನಹಳ್ಳಿ ಕೊಟ್ಟರು ಒಂದು ಸ್ವಲ್ಪ ದೂರ ಇದ್ದು. ಬಟ್ ಇಲ್ಲಿ ಆಚೆ ಕಡೆ ತೋರಿಸ್ತೀನಿ ಬರ್ರಿ ನಿಮಗೆ. ಪ್ಲಾಟ್ಫಾರ್ಮ ಇಲ್ಲಿ ಈಚೆ ಕಡೆದಂತೂ ಹೆಂಗೈತೆ ಅಂದ್ರೆ ಲಿಟ್ರಲಿ ಫುಲ್ ಸಣ್ಣದೈತೆ. ನೋಡ್ರಿ ಇಲ್ಲ ಈ ಸೈಡ್ ಪ್ಲಾಟ್ಫಾರ್ಮ ಇಲ್ಲ. ಮಿಲ್ಲನ್ನ ಬಂಜಾರ ಟಿಫಿನ್ ಸೆಂಟ್ರ್ ಒಟ್ಟಂತೂ ಭಾಳ ಹಸ್ದೈತೆ ರೀ. ತಿನ್ನಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಬರೀ 1 ನಿಮಿಷ ಸ್ಟಾಪ್ ಇತ್ತು.
ಒಂದು 5-10 ನಿಮಿಷ ಇಲ್ಲಿ ನಿಂಚಿದ್ರಂತಂದ್ರೆ ಕ್ರಾಸಿಂಗಿಗೆ ಪಟ್ ಅಂತ ಹೋಗಿ ಮಸ್ತ್ ಬಿಸಿ ಬಿಸಿ ಇಡ್ಲಿ ತಯಾರು ಮಾಡತ್ತಾರೆ ಇಲ್ಲೇ ತಿಂದು ಬಂದುಬಿಡ್ತಿದ್ದೆ ನಾನು. ಬಟ್ ನೋಡ್ರಿ ಇಲ್ಲಿ ಪ್ಲಾಟ್ಫಾರ್ಮ ಇಲ್ಲ, ಬರೀ ಒಂದೇ ಪ್ಲಾಟ್ಫಾರ್ಮ. ಬೋರ್ಡ್ ಹಾಕ್ಯಾರ, ಅದು ಖಾಲಿ ಬೋರ್ಡು ಆ ಸೈಡ್. ಹತ್ಬೇಕತ್ತಂದ್ರೆ ಈ ರೂಟ್ ಒಳಗೆ ಬಂತಂದ್ರೆ ಬರೀ ಕ್ರಾಸಿಂಗಿಗೆ ನಿಂದ್ರಿಸ್ಬೋದು. ಇಲ್ಲಿ ಅಷ್ಟೇ ಐದು ಜಾಗ ಡಿವೈಡ್ ಆದ್ವಿ ನಾವು 1 ನಿಮಿಷ ನಿಂತ ಮೇಲೆ. ಇದೊಂದು ಸ್ಟೇಷನ್ ನಾನು ಮಿಸ್ ಮಾಡಿದ್ದೆ ನಿಮ್ಗೆ ಹೇಳೋದು. ಇದು ಇಂಪಾರ್ಟೆಂಟ್ ಸ್ಟೇಷನ್ ಅಂತೇಳಿ ಮರಿಯಮ್ಮನಹಳ್ಳಿ ರೀ ಇದೆ. ಇಲ್ಲಿದು ಫುಟ್ಫಾಲ್ ಚಲೋ ಐತಿ. ಸೇಮ್ ಹಂಗೆ ಹಗರಿ ಬೊಮ್ಮನಹಳ್ಳಿ ಬರೀ ಒಂದೇ ಪ್ಲಾಟ್ಫಾರ್ಮದ ಸ್ಟೇಷನ್ ಇತ್ತಲ್ಲ, ಇದು ಹಂಗೆ ಬರೀ ಒಂದೇ ಪ್ಲಾಟ್ಫಾರ್ಮದ ಸ್ಟೇಷನ್. ಸಿಗ್ನಲ್ ಆಗೇ ಬಿಡುತ್ತೆ. ಇಲ್ಲಿಗೆ ನಾವು 154 ಕಿಲೋಮೀಟ್ರ್ ಬಂದೀವಿ ರೀ 4 ತಾಸು ಒಳಗೆ. 6 ಗಂಟೆಗೆ ಬಿಟ್ಟಿದ್ದೀವಿ, 10 ಗಂಟೆಗೆ ಆಗಿ ಬಂತು ಈಗ ಟೈಮ್. ಹೊಸಪೇಟದಿಂದ ದಾವಣಗೆರೆ ಚಿತ್ರದುರ್ಗದ ಮೇಲೆ ಆ ಬೆಂಗಳೂರಿಗೆ ಹೋಗುವಂಥ ಹೈವೇ ನೋಡ್ರಿ. BMM ಫ್ಯಾಕ್ಟ್ರಿ ನೋಡ್ರಿ ಇದು. ಈ ರೂಟ್ ಒಳಗೆ ನಾನು ಕಂಡಂಥ ದೊಡ್ಡ ಇಂಡಸ್ಟ್ರಿಯಲ್ ಹಬ್ಬ ಇದೆ ಅಂತ ಹೇಳ್ಬೋದಾ BMM. ಈ ಲೈನ್ ಎಲ್ಲಿಂದ ಬಂದ್ರಿ? ಸರ್ಪ್ರೈಸ್. ಮರಿಯಮ್ಮನಹಳ್ಳಿ ಆದ್ಮೇಲೆ ಒಂದು ಲೈನ್ ಬಂತ. BMMದವ್ರು ಖರೀದಿ ಮಾಡ್ಯಾರ ನೋಡ್ರಿ ಇದನ್ನ. ಆಲ್ಕೋನ KGM ಅದ್ರ ನಂಬರು ಒಳಗೆ ಸರ ವಾಪಸ್ BMM ಒಳಗೆ ಹೊಂಟದು. ನಿಮಗಿದು ನಾರ್ಮಲ್ ಸ್ಟೇಷನ್ ಅನಿಸ್ತಿರ್ಬೋದಲ್ಲ, ಇಲ್ರಿ ವೆಲ್ಕಮ್ ಟು ಹೆವನ್. ವಾವ್, ಫುಲ್ಲು ಫಾಗ್ ಇಲ್ಲಿ ಮೌಂಟೇನ್ ಮೇಲೆ. ನಾನು ಎಕ್ಸ್ಪೆಕ್ಟ ಮಾಡಿರಲಿಲ್ಲ. ನಾವೀಗ ವ್ಯಾಸ ಕಾಲೋನಿಗೆ ಎಂಟ್ರಿಗೀವಿ, ಬಟ್ ವೆದರ್ ನೋಡ್ರಿ ಇಲ್ಲಿ ವಿಸಿಬಿಲಿಟಿ ಇಲ್ಲ, ಅಷ್ಟು ಅದು ಮೋಡದ ಮರಿ ಒಳಗೆ ಮುಚ್ಕೊಂಡ್ಬಿಟ್ಟೈತಿ. ಜಂಕ್ಷನ್ ಯಾಕಂತಾರೆ ಅಂತ ಅದೊಂದು ಐಡಿಯಾ ಆಗಲಿಲ್ಲ. ಬಟ್ ಸುತ್ತಮುತ್ತಲ ಇಂಡಸ್ಟ್ರಿಯಲ್ ಹಬ್ ಐತ್ರಿ ಇಲ್ಲೇ. ಇಲ್ಲಿ ಬರೋಕ್ಕಿಂತ ಮೊದಲು ನೋಡಿದ್ದೀನಿ ನಾನು, ಲೆಫ್ಟ್ ರೈಟ್ ಎಲ್ಲ ಕಡೆ ಇಂಡಸ್ಟ್ರಿಯಲ್ ಹಬ್, ಎಲ್ಲ ಕಡೆ ರೈಲ್ವೆ ಕನೆಕ್ಟಿವಿಟಿ ಐತಿ. ಮೇ ಬಿ ಅದ್ರ ಸಂಬಂಧ ಏನರ ಫ್ಯಾಕ್ಟ್ರಿ ಒಳಗೆ ಹೋಗ್ತಾವಲ್ಲ ಇಲ್ಲ ಅಂತೇಳಿ ಜಂಕ್ಷನ್ ಅಂತೂ ಅಂದಿರ್ಬೋದು. ಬಟ್ ಹಿಂದಿನ ವ್ಯೂ ನೋಡ್ರಿ ನೀವು ಅದನ್ನು. ವಾವ್, ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು, ಲಿಟ್ರಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಳ್ಳಾರಿ ದಾವಣಗೆರೆ ಡೆಮೋ ಸಂಬಂಧ ನಾವು ಇಲ್ಲೇ ವೇಟ್ ಮಾಡತ್ತಿದ್ದೀವಿ ನೋಡ್ರಿ. ಮಸ್ತ್ ಕರ್ವ್ ಒಳಗೈತಿ ಇದು ರೈಲ್ವೆ ಸ್ಟೇಷನ್. ಒಂದು ಕರ್ವ್ಸ್ ಅದಾವೆ ನೋಡ್ರಿ, ಒಂದೇ ಕರ್ವ್ ಇಲ್ಲ, ಅಲ್ಲೊಮ್ಮೆ ಇಲ್ಲೊಮ್ಮೆ ಕರ್ವ್ ಐತಿ. ಇಲ್ಲಿ ಒಮ್ಮೆ ರೈಟ್ ಒಳಗೆ ಒಮ್ಮೆ ಲೆಫ್ಟ್ ಒಳಗೆ. ಇದು ಬರೋ ಹುಡುಕ ನಮಗೂ ಸಿಗ್ನಲ್ ಸಿಕ್ತೆ.
ಅದಕ್ಕೂ ಸಿಗ್ನಲ್ ಸಿಗ್ತದೆ. ಇದೆ ನೋಡ್ರಿ ವ್ಯಾಸ ಕಾಲೋನಿದ ಸ್ಟೇಷನ್ ಅದು ಬಿಲ್ಡಿಂಗ್. ಸೊ ಅದು ಹಿಂದಿನ ವ್ಯೂ. ನನಗಿದು ಕೊಂಕಣ್ ರೈಲ್ವೆ ವೈಪ್ ಕೊಡೋದು ನೋಡ್ರಿ. ಬಟ್ ಇದು ಫಾಗು ಏನೋ ಅದು ಅರ್ಥ ಆಗುತ್ತಷ್ಟೇ. ಬಟ್ ವ್ಯೂ ಮಾತ್ರ ಚಲೋ ಅನ್ಸದ್ರಿ ನೋಡಿ. ಟ್ರೈನ್ ಎಲ್ರಿ ಪಾತಾಳದಾಗ ಹೊಂಟ ಒಮ್ಮೆ ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗೆ ಇಳಾಯ್ತು ನಾವು ತೊಳಗೆ. ಬಟ್ ಬ್ಯಾಕ್ ಯಾರ್ಡ್ ಒಳಗೆ ವ್ಯೂ ಮಾತ್ರ ಮಸ್ತ್ ಐತಿ. ಇದು ರೂಟ್ ಹಿಡನ್ ಜಮ್ ಅಂದಿದ್ದೆ ಇದ್ರ ಸಂಬಂಧ ನೋಡ್ರಿ. ನಾನು ಒಮ್ಮೆ ಬಂದಿಲ್ಲ ಈ ರೂಟ್ ಒಳಗೆ, ಫಸ್ಟ್ ಟೈಮ್ ನಾ ಬಂದಿದ್ದಿದ್ದೆ. ಅಂದ್ರೆ ನೋಡತ್ತಿದ್ದೆ ಹೆಂಗೈತಿ ಆ್ಯಕ್ಚುಲ್ ಆಗಿ ರೂಟ್ ಅಂತ. ಗುಡ್ಡ ಇಳಿದ್ವಿ ಮತ್ತು ಗುಡ್ಡ ಆದತ್ತೀವಿ. ಅದೇನು ಟ್ರೈನ್ ಕ್ರಾಸ್ ಆತಲ್ಲ ಅದ್ರೊಳಗೆ ಹೊಸಪೇಟೆದಿಂದ ಸೈಡ್ ವೆಂಡರ್ಸ್ ಬಂದಿದ್ದರು ರೀ. ಅವರ ಈಗ ಸೇಲ್ ಮಾಡತ್ತಾರ ಸಮೋಸ, ಇಡ್ಲಿ, ವಡಾ, ದೋಸೆ ಎಲ್ಲ ಸಿಗತೈತಿ. ಸೊ ನಿಮ್ಗೆ ಇದ್ರ ಕೊಟ್ಟರು ಮಠ ಸಿಗುತ್ತೆ ಒಂದು ಪ್ಯಾಚ್ ಒಳಗೆ, ಇನ್ನೊಂದು ಪ್ಯಾಚ್ ಒಳಗೆ ನಿಮ್ಗೆ ವ್ಯಾಸ ಕಾಲೋನಿ ಜಂಕ್ಷನಿಂದ ಸಿಗುತ್ತೆ. ಬಟ್ ಏನರ ಒಂದು ತಿನ್ನಾಕರೆ ಸಿಗುತ್ತೆ ರೀ. ಬಟ್ ಕ್ಯಾಶ್ ತೊಗೊಂಬರ್ರಿ, ಅದ ಮೇನ್. ಎಲ್ಲರೂ ಕ್ಯಾಶೇ ಕೇಳತ್ತಾರ. ಅಲ್ಲಿ ಮ್ಯಾಲೆ ನೋಡ್ರಿ, ಅಲ್ಲಿ ವಿಂಡ್ ಮಿಲ್ ಅರ್ಧ ಮೋಡದ ಒಳಗೆ ಮುಚ್ಕೊಂಡು ಬಿಟ್ಟೈತಿ. ವಾವ್, ವಿಜುವಲ್ಸ್ ಫುಲ್ ಹಚ್ಚ ಹಸರು ಐತೆ ನೋಡ್ರಿ ಇದು ರೂಟ್. ಬ್ಯಾಕ್ ವಾಟರ್ಸ್ ಏರಿಯಾಗೆ ಬಂದೇವು ನಾವೀಗ. ಇಲ್ಲಿ ಟ್ರ್ಯಾಕ್ ಅಷ್ಟು ಫಿಟ್ ಇಲ್ಲ ಅನ್ಸುತ್ತೆ ರೀ. ಅಲ್ಲಿ ಮಿಡಲ್ ಒಳಗೆ ಹಗರಿ ಬೊಮ್ಮನಹಳ್ಳಿ ಅಂತೇಳಿದ ಒಂದು 50-60 ಹೊಂಟಿದ್ದು. ಬಟ್ ಇಲ್ಲಿ 10-15 ಮ್ಯಾಕ್ಸ್. ಶಿರಾಡಿ ಘಾಟದ ಸ್ಪೀಡ್ಗಿಂತ ಸ್ಲೋ ಸ್ಪೀಡ್ ನೋಡ್ರಿ. ವ್ಯಾಸ ಕಾಲೋನಿಯಿಂದ ಇದು ವ್ಯಾಸನಗಿರಿ ಬರೋಕೆ ಒಂದು ಹಾಫ್ ಆನ್ ಅವರ್ ತೊಗೊಂಡಂಗೆ ಆಗ್ತದೆ, ಅಷ್ಟು ಫೀಲ್ ಆಗ್ತದೆ. ತುಂಗಭದ್ರಾ ಡ್ಯಾಮದ ಬ್ಯಾಕ್ ವಾಟ್ರ್ ಇಲ್ಲಿಂದ ಕಾಣತ್ತೆ ನೋಡ್ರಿ. ಇಲ್ಲಿ ಇದೇನು ನೋಡತ್ತಿರಲ್ಲ, ಇದು ತುಂಗಭದ್ರಾ ಡ್ಯಾಮದ ಬ್ಯಾಕ್ ವಾಟರ್ ನೋಡ್ರಿ. ನಾವೀಗ ಡ್ಯಾಮ್ ಬಾಜುನೂ ಹೋಗ್ತೇವೆ, ಅದಕ್ಕಿಂತ ಮೊದಲು ನಿಮ್ಗೆ ಬ್ಯಾಕ್ ವಾಟರ್ ನೋಡೋಕೆ ಸಿಗುತ್ತೆ ಸುತ್ತಮುತ್ತಲು. ವ್ಯಾಸನಕೆರೆ ರೈಲ್ವೆ ಸ್ಟೇಷನ್ ಭಾಳ ಬ್ಯೂಟಿಫುಲ್ ಐತೆ ನೋಡ್ರಿ. ಲೆಫ್ಟ್ ಸೈಡಿಗೆ ನಿಮ್ಗೆ TB ಡ್ಯಾಮದ ಬ್ಯಾಕ್ ವಾಟರ್ ನೋಡೋಕೆ ಸಿಗುತ್ತೆ. ರೈಟ್ ಸೈಡಿಗೆ ಪಶ್ಚಿಮ ಘಟ್ಟಗಳು. ವಾವ್, ಅದ್ರ ಮೇಲೆ ನೋಡ್ರಿ ವಿಂಡ್ ಮಿಲ್ಸ್ ಅದಕ್ಕೆ ಅದಾವೆ ಇಲ್ಲಿ. ಮಳೆ ಆದ್ರೆ ಇನ್ನೂ ಭಾಳ ಮಸ್ತ್ ಕಾಣುತ್ತೆ. ಅಲ್ಲಿ ಸಣ್ಣಗೆ ಡ್ರಿಸಲ್ ಇತ್ತು, ಇಲ್ಲಿ ಅದು ಇಲ್ಲ. ನಮ್ದು ಯಾವುದೋ ಒಂದು ವೇಟ್ ಮಾಡತ್ತೈತಿ. ಇಲ್ಲೇ 20065 ಇಲ್ಲೇ ಸೈಡಿಂಗ್ಸ್ ಒಳಗೆ ನಿಂಚಾರ. ಸ್ಟೇಷನ್ ಮಸ್ತ್ ಕರ್ವಿ ಐತ್ರಿ ಇದು ನೋಡ್ರಿ, ಕರ್ ಒಳಗೆ ಐತಿ. ನಾವೀಗ ಬಂದಿದ್ದ ಒಂದು 50% ಅಲ್ಲ ಅನ್ಸುತ್ತೆ ನನಗೆ. ಈ ರೂಟ್ ನೋಡಿ ಏನು ವ್ಯಾಸ ಕಾಲೋನಿಯಿಂದ ಸ್ಟಾರ್ಟ್ ಆತಲ್ಲ, ಇದು ಭಾಳ ಬ್ಯೂಟಿಫುಲ್ ಅನ್ಸೋದು ನನಗೆ.
ನಾನ್ ಸ್ಟಾಪ್ ಮಳೆ ಆದ್ರೆ ಏನು ಮಸ್ತ್ ಕಾಣತ್ತೆ ಹೇಳ್ರಿ ಇದು ರೂಟ. ಈಗ ಒಂದು ಸ್ವಲ್ಪ ಸನ್ನಿ ವೆದರ್ ಆತ, ಬಟ್ ಡ್ಯಾಮದ ಬ್ಯಾಕ್ ಯಾರ್ಡ್ ಇಷ್ಟು ಮಸ್ತ್ ಐತೆ ಅಂತ ಹೇಳಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೋಡ್ರಿ ನಿಮಗೆ ಡ್ಯಾಮದ ನೀರು ಸದೇ ಕಾಣತ್ತಿರ್ಬೋದು. ಈ ವ್ಯೂ ಜೊತೆ ತೋರಿಸೋಣ, ಅದು ವ್ಯೂ ಬರುತ್ತೀಗ. ವಾವ್, ಎಷ್ಟು ಕ್ಲೋಸ್ ಬಂದೀವಿ ನೋಡ್ರಿ ನಾವು ಟಿ ಬಿ ಡ್ಯಾಮಿಗೆ. ಬ್ಯಾಕ್ ವಾಟರ್ ಇದೆ ಎಕ್ಸಾಕ್ಟ್ಲಿ ಹೇಳ್ಬೇಕಂತಂದ್ರೆ. ಟಿ ಬಿ ಅಂತಂತಂದೆ ಅಂದ್ರೆ ತುಂಗಭದ್ರಾ ಅಂತ ತಿಳ್ಕೊಂಬಿಡ್ರಿ. ಇದು ಪಾಂಬನ್ ಬ್ರಿಡ್ಜದ ವೈಪ್ ಕೂಡ ಅದಾರ ನೋಡ್ರಿ. ವಾವ್, ಲಿಟ್ರಲಿ ಹೆವನ್ ಫೀಲಿಂಗ್ ಕೂಡ ಅದ ನೋಡ್ರಿ ಇದು. ನಾನೇನು ಕೊಂಕಣ್ ರೈಲ್ವೇಸ್, ನಾರ್ತ್ ಫ್ರಂಟಿಯರ್ ರೈಲ್ವೆ, ಅಸ್ಸಾಮ್ದು ಎಲ್ಲ ಟ್ರಾವೆಲ್ ಮಾಡಿದ್ದೆ, ಮತ್ತು ನಮ್ಮ ಶಿರಾಟಿಗೆ ಟ್ರಾವೆಲ್ ಮಾಡಿದ್ದೆ. ಅವಾಗೇನು ನಂಗೆ ಗೂಸ್ಬಂಪ್ಸ್ ಬಂದಿತ್ತಲ್ಲ, ಅದೇ ಟೈಪ್ ನಂಗೆ ಈ ಏರಿಯಾದಾಗ ಬಂತ. ವಾವ್, ಇದೆ ನೋಡ್ರಿ ಅದು ಟನಲ್. ರೋಡದ್ದೇನು ಟನಲ್ ನೀವು ಎಂಟ್ರ್ ಆಗ್ತೀರಿ, ಬಟ್ ನಾವು ಟನಲ್ನ ಬೈಪಾಸ್ ಮಾಡ್ತೇವೆ. ಇಲ್ಲಿ ಹೊಸಪೇಟೆದ ಹೈವೇ ಟನಲ್ ಇದೆ ನೋಡ್ರಿ, ಅದು ಅದೇ ಗುಡ್ಡದ ಮೇಲೆ ಹೊಂಟ ನನಗೆ. ಟಿ ಬಿ ಡ್ಯಾಮದ ಕೆನಾಲ್ ನೋಡ್ರಿ, ಇದು ಕಾಲುವೆ, ಅದ ಟಿ ಬಿ ಡ್ಯಾಮ್. ತುಂಗಭದ್ರಾ ಡ್ಯಾಮದ ಭಾಳ ಹತ್ತಿರವಾಗಿ ನಾವು ಕ್ರಾಸ್ ಆಗ್ತೀವಿ. ಇಲ್ಲಿ ನಾವು ಈಗ ಟರ್ನ್ ತೊಗೊಂಡೇವೆ ನೋಡಿ. ಇಲ್ಲೇ ನೀವು ಇದು ರೂಟ್ ನೋಡೋದ್ರಲ್ಲ, ಅದು ಗಾಡಿ ಒಳಗೆ ಅವ್ರು ಕುಂದರ್ಸ್ಕೊಂಡು ಡ್ಯಾಮದು ವ್ಯೂ ಪಾಯಿಂಟ್ ತೋರ್ಸಕ್ಕೆ ಹೋಗ್ತಾರಲ್ಲ, ಇದೇ ರೂಟ್ ಅದು. ಅದು ಗಾರ್ಡನ್ ಒಳಗೆ ಕರ್ಕೊಂಬರ್ತಾರಲ್ರಿ, ಎಂಟ್ರಿ ಫೀಸ್ ತುಂಬಿ ಬರ್ತಿರಲ್ಲ, ಅದು ಎಂಟ್ರಿ ಇಲ್ಲೇ ಐತಿ. ಸೊ ಈಗ ಅರ್ಥ ಆತಂತ ಹೇಳಿ ಅನ್ಕೋತಾನೆ ನಾನು ನಿಮ್ಗೆ. ಇದೇ ಎಂಟ್ರಿ ತುಂಗಭದ್ರಾ ಡ್ಯಾಮ್. ಅದು ಭಾಳ ಡ್ಯಾಮದ ಹತ್ತಿರನ ಹಾಕ್ಯಾರ್ರಿ ಟ್ರ್ಯಾಕ್. ಇನ್ನೊಂದು ಸ್ವಲ್ಪ ಅದು ವ್ಯೂ ಕಾಣೋಂಗೆ ಹಾಕಿದ್ರೆ ಭಾರಿ ಬೆಸ್ಟ್ ಆಗಿತ್ತು. ಎಂಟ್ರ್ ಆದೀವಿ ನಾವು ಆಲ್ಮೋಸ್ಟ್. ಡ್ಯಾಮಿಗಂತ ಒಂದು ಸಪ್ರೇಟ್ ರೈಲ್ವೆ ಸ್ಟೇಷನ್ನು ಸಿಚುವೇಟ್ ಆಗಿದೆ. ಇದೆ ನೋಡ್ರಿ, ಅದು ತುಂಗಭದ್ರಾ ಡ್ಯಾಮದ ರೈಲ್ವೆ ಸ್ಟೇಷನ್. ಇಲ್ಲೇ ಆಲ್ಮೋಸ್ಟ್ ಜನ ಡಿಬೋರ್ಡ್ ಮಾಡತ್ತಾರ. ಯಾಕಂತಂದ್ರೆ ಇಲ್ಲಿಂದ ಹೊಸಪೇಟೆ ಸಿಟಿ ಸ್ಟಾರ್ಟ್ ಆದಂಗೆ ನಾನು, ಮತ್ತು ಹುಲಿಗೆಮ್ಮ ದೇವಿ ಟೆಂಪಲ್ಗೆ ಹೋಗೋರ್ನು ಇಲ್ಲೇ ಹೇಳ್ತಾರೆ. ಹೊರಗೆ ಆಟೋನು ಸಿಗ್ತಾವ. ಸೊ ಈ ಸೈಡ್ ಸ್ಟೇಷನ್ ಹೆಂಗಿದೆ ಅಂತ ನೋಡಿದ್ರೆ ಈ ಸೈಡು ಖಾಲಿ ಐತೆ ನೋಡ್ರಿ. ಒಂದೇ ಪ್ಲಾಟ್ಫಾರ್ಮ್ ರೈಲ್ವೆ ಸ್ಟೇಷನ್. ಇಲ್ಲಿಂದ ಬರೀ 5 ಕಿಲೋಮೀಟ್ರ್ ಆಗುತ್ತೆ ಜಂಕ್ಷನಿಗೆ ಹೋಗ್ತೀರಂತಂದ್ರೆ.
ನಾವು ಮೇನ್ ಲೈನ್ ಎಂಟ್ರ್ ಆಗಿಬಿಡ್ತೀವಿ ಹುಬ್ಬಳ್ಳಿಯಿಂದ ಗುಂತ್ಕಲ್ಗೆ, ಅದನ್ನೂ ತೋರಿಸ್ತೀನಿ. ಬಟ್ ಭಾರಿ ಮಜಾ ಬಂತು ರೀ. ಇಲ್ಲಿ ಸ್ಲೋ ಇದ್ದಿದ್ದಕ್ಕೆಲ್ಲ ನೋಡೋಕೆ ಮತ್ತು ಸ್ಪಾಟ್ ಮಾಡೋಕ್ಕೆ ಸಾಧ್ಯ ಆದ. ಇದು ಟ್ರೈನ್ ಏನಾರ ಸ್ಪೀಡ್ ಬಂತಂದ್ರೆ ನಿಮ್ಗೆ ಒಂದು ಗ್ಲ್ಯಾನ್ಸ್ ಒಳಗೆ ಪಾಸ್ ಆಗಿಬಿಡುತ್ತದೆ. ಸೊ ಆರಾಮಾಗಿ ಬಂತು. ಇನ್ನು TB ಡ್ಯಾಮ್ ತುಂಬಿದಾಗ ಬಂದ್ರೆ ಅಲ್ಟಿಮೇಟ್ ಇರುತ್ತೆ. ನಾನ್ ಸ್ಟಾಪ್ ಮಳಿದು ಬರ್ತಿರ್ಬೇಕು, TB ಡ್ಯಾಮ್ ತುಂಬಿರ್ಬೇಕು. ಅದೇನದು ಫೀಲ್ ಐತಲ್ಲ ರೀ, ನೆಕ್ಸ್ಟ್ ಲೆವೆಲ್. ಮ್ಯಾಚೇ ಮಾಡೋಕ್ಕಾಗಂಗಿಲ್ಲ. ಸೊ ಡಿಪಾರ್ಟ್ ಆದ್ವಿ ನಾವೀಗ. TB ಡ್ಯಾಮದ್ದು ಇನ್ನೊಂದು ಕೆನಾಲ್ ನೋಡ್ರಿ ಇದು. ಫೈನಲಿ ನಾವೀಗ ಹುಬ್ಬಳ್ಳಿ ಗುಂತ್ಕಲ್ ಮೇನ್ ಲೈನಿಗೆ ಜಾಯ್ನ್ ಆದ್ವಿ ನೋಡ್ರಿ. ಪ್ಯಾರ್ಲಲ್ಲಿ ನಾವು ಅರೈವ್ ಆಗಿಬಿಟ್ಟಿವಿ ಹೊಸಪೇಟೆ ಜಂಕ್ಷನಿಗೆ. ಇದೇ ಟ್ರೈನಿಗೆ ಹೊಸಪೇಟೆಯಿಂದ ಬೆಂಗಳೂರು ಪ್ಯಾಸೆಂಜರಾಗಿ ಹೋಗುತ್ತೆ ರೀ. ಅದರ ಅನೌನ್ಸ್ಮೆಂಟ್ ಆಗತ್ತೆ. ಹರಿಹರದಿಂದ ಹೊಸಪೇಟೆ ಬಂದಿದ್ದು ಅಂತೇಳಿ ಅನೌನ್ಸ್ಮೆಂಟ್ ಆಗತ್ತಿಲ್ಲ. ಹೊಸಪೇಟೆದಿಂದ ಬೆಂಗಳೂರಿಗೆ ಹೋಗುವಂಥ ಪ್ಯಾಸೆಂಜರ್ ಒಂದೇ ಪ್ಲಾಟ್ಫಾರ್ಮ್ ಒಳಗೆ ಬಂದಂತೇಳಿ ಅನೌನ್ಸ್ಮೆಂಟ್ ಆಗ್ತಿದೆ. 11:25 ಬರೋ ಟೈಮಿಂಗ್ ಇತ್ತು ರೀ ನಮ್ದು. 11:16 ಬಂದೇವಿ. ಸೊ 40 ರೂಪಾಯಿಗೆ ವರ್ತ್ ಜರ್ನಿ ನೋಡ್ರಿ ಇದು. ಹರಿಹರದಿಂದ ಹೊಸಪೇಟೆ ಪ್ಯಾಸೆಂಜರ ಒಂದಿಟ್ಟು ನಿದ್ದೆ ಕೆಡಿತ್ತು ಅಷ್ಟೇ. ಬಟ್ ನಾನು ಹೆಂಗೆ ಬಂದೆ ಅಂತ ಹೇಳ್ತೇನೆ ನೋಡ್ರಿ. ನಾನೊಂದು ಸಣ್ಣ ಕತೆ ಹೇಳ್ತೀನಿ. ನಾನು ಯಶವಂತಪುರದಿಂದ ಹುಬ್ಬಳ್ಳಿಗೆ ಹೋಗುವಂಥ ವೀಕ್ಲಿ ಸೂಪರ್ ಫಾಸ್ಟ್ ಬಿಕಾನೇರ್ ಜೊತೆ ಏನು ರೇಕ್ ಶೇರಿಂಗ್ ಇದೆಯಲ್ಲ, ಆ ಗಾಡಿ ತೊಗೊಂಬಂದ ಬೆಳಿಗ್ಗೆ 5 ಗಂಟೆಗೆ ಇಳಿದೆ. ಅಂದ್ರೆ 4:20 ಟೈಮಿಂಗ್ ಐತಿ, 5 ಗಂಟೆಗೆ ಬಂತದ. ಅಲ್ಲಿ ನಾನು ಬಂದು ಇಳಿದೆ ಹರಿಹರದಿಂದ ಈ ಟ್ರೈನ್ ತೊಗೊಂಡೆ ರೀ. ಭಾರಿ ಬೆಸ್ಟ್ ಜರ್ನಿ ಆಗ್ತಿದೆ. ಸೊ ಯಾವಾಗಾರ ಟ್ರಾವೆಲ್ ಮಾಡೋಕ್ಕೆ ಯೋಚನೆ ಮಾಡತ್ತೀರ ಅಂದ್ರೆ ಇದ್ರದ್ದು ಬೋರ್ಡ್ ನೋಡ್ಕೊಂಬಿಡ್ರಿ. ಇಲ್ಲೇ 56530 56529 ಹೊಸಪೇಟೆ ಹರಿಹರ ಹೊಸಪೇಟೆ ಪ್ಯಾಸೆಂಜರ್. ಇತ್ತಾಗಿಂದ ಉಲ್ಟಾ ಹೊಂಟ್ರಿ ಅಂತಂತಂದ್ರೆ ನಿಮ್ಗೆ ಜಸ್ಟ್ ಹೊಸಪೇಟೆದಿಂದ ನಿಮಗೆ ಹರಿಬೊಮ್ಮನಹಳ್ಳಿ ಮಟ್ಟ ಅಷ್ಟೇ ಒಂದಿಟ್ಟು ಡೇ ಸಿಗುತ್ತೆ. ಆಮೇಲೆ ನಿಮಗೆ ಡೇ ಸಿಗೋದಿಲ್ಲ. ಯಾಕಂತಂದ್ರೆ ಇದು ಹೋಗಿ ಮುಟ್ಟುತ್ತಾ 10 ಗಂಟೆಗೆ ರಾತ್ರಿ ಹೊಸಪೇಟೆಗೆ. ಇದು ಪ್ಯಾಸೆಂಜರ್ ಟ್ರೈನ್ ಜರ್ನಿ ಹೆಂಗೆ ಅನ್ನಿಸ್ತಾ ಅಂತ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. 40 ರೂಪಾಯಿ ಒಳಗೂ ವರ್ತ್ ಜರ್ನಿ. ನೀವೇನಾರ ಮಾಡೋಕೆ ಯೋಚನೆ ಮಾಡತ್ತಾರೆ ಅಂದ್ರೆ ಒಮ್ಮೆ ಟ್ರೈ ಮಾಡಿರಿ. ನನಗೂ ಭಾಳ ಮಜಾ ಬಂತ. ನೀವು ಮಜಾ ಮಾಡ್ತಾರೆ ಅಂತ ಹೇಳಿ ಅನ್ಕೋತೀನಿ. ಮಸ್ತ್ ಮಳೆ ಇದ್ದಾಗ ಒಂದು ಜರ್ನಿ ಇಲ್ಲಿ ಪ್ಲ್ಯಾನ್ ಮಾಡಬೇಕು. ಸೇನಂದ್ರೆ ಮುಂದಿನ ವಿಡಿಯೋ ಒಳಗೆ ಅಲ್ಲಿ ಮಟ. ಜೈ ಹಿಂದ್, ಜೈ ಕರ್ನಾಟಕ ಮಾತು.